ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಜನ ಈ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು ಅಥವಾ ಹಾರ್ಟ್ ಬ್ಲಾಕೇಜ್ ಇದ್ದವರು ನಾವು ಯಾವ ಥರದ ಆಹಾರವನ್ನು ತಿನ್ನಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಆದ್ದರಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬಟ್ ಫಸ್ಟ್ ನಾನು ನಿಮ್ಗೆ ಇದನ್ನು ಹೇಳ್ತೇನೆ, ಒಂದು ಸಲ ನಿಮಗೆ ಈ ಹಾರ್ಟಲ್ಲಿ ಬ್ಲಾಕೇಜ್ ಆಗಿದೆ ಅಥವಾ ಅಲ್ಲೇನಾದರೂ ನಿಮಗೆ ಈ ಪ್ಲಾಕ್ಸ್ ಏನಾದರೂ ಡೆವಲಪ್ ಆಗಿದೆ ಅಂದಾಗ ಯಾವುದೇ ಆಹಾರ ಅಥವಾ ಯಾವುದೇ ಒಂದು ಗುಳಿಗೆ ಅಲ್ಲಿ ಒಂದು ಮ್ಯಾಜಿಕ್ ಮಾಡಿಕೊಂಡು ಅಲ್ಲಾಗಿರುವಂಥ ಬ್ಲಾಕನ್ನು ತೆಗಿಲಿಕ್ಕೆ ಹೋಗೋದಿಲ್ಲ. ಸೊ ಈಗ ಹೇಳುವಂಥ ಡಯಟ್ ಆಗಲಿ ಅಥವಾ ನಿಮಗೆ ಕೊಡುವಂತಹ ಔಷಧಿಗಳಾಗಲಿ ಏನು ಮಾಡ್ತಾ ಇರ್ತವೆ, ಈ ನಿಮ್ಮ ಬ್ಲಾಕೇಜ್ ಏನಿದೆ ಅದು ಮತ್ತೆ ಜಾಸ್ತಿ ಆಗಬಾರ್ದು, ಇನ್ನೂ ಹೆಚ್ಚು ಪ್ರೋಗ್ರೆಸ್ ಆಗಬಾರ್ದು. ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗ್ಕೊಂಡು ಅಲ್ಲೆಲ್ಲಾದರೂ ಬ್ಲಾಕೇಜನ್ನು ಮಾಡಬಾರ್ದು. ಸೊ ಸ್ಲೋಲಿ ಅದರ ಪ್ರೋಗ್ರೆಷನ್ ಆಗುವಂಥದ್ದು ಅಥವಾ ಅದರ ಪ್ರೋಗ್ರೆಸ್ ಆಗುವಂಥದ್ದನ್ನು ತಡೆಯುವಂಥದ್ದು. ಸೊ ನಾರ್ಮಲ್ ಒಂದು ರಕ್ತನಾಳವನ್ನು ನಾವು ನೋಡಿದಾಗ ಇದು ಕ್ರಾಸ್ ಸೆಕ್ಷನ್ ಆ್ಯಂಡ್ ಈ ಥರ ಕಟ್ ಮಾಡಿದಾಗ ಈ ಥರ ಇದರ ಲುಮೆನ್ ಕಾಣ್ತಾ ಇರುತ್ತೆ. ಹೇಗೆ ಇಲ್ಲಿ ಫ್ಯಾಟ್ ಅಥವಾ ಇದು ಡೆಪಾಸಿಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಆ ಫ್ಯಾಟ್ ಡೆಪಾಸಿಟ್ಸ್ ಆಗಲಿ ಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಏನಿದೆ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಲುಮೆನ್ ಅಥವಾ ಈ ದಾರಿಯನ್ನ ಅದು ಬ್ಲಾಕ್ ಮಾಡ್ತಾ ಬರುತ್ತೆ ಅಂಡ್ ಕೆಲವೊಂದ್ಸಲ ಇದು ಕಂಪ್ಲೀಟ್ಲಿ ಬ್ಲಾಕ್ ಮಾಡಿಬಿಡ್ಬೋದು, ರಕ್ತ ಸಪ್ಲೈಯನ್ನ ಕಂಪ್ಲೀಟ್ಲಿ ಅದು ಸ್ಟಾಪ್ ಮಾಡಿಬಿಡ್ಬೋದು. ಸೊ ಇದು ಒಂದು ರಕ್ತನಾಳ ಮತ್ತು ನೀವು ಇಲ್ಲಿ ನೋಡುವಂತದ್ದು ಒಂದು ಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಥವಾ ಒಂದು ಬ್ಲಾಕೇಜ್ ಅಂತ ನಾವೇನ್ ಹೇಳ್ತಾ ಇರ್ತೇವೆ. ಈ ರಕ್ತವನ್ನ ಇದು ಬ್ಲಾಕ್ ಮಾಡ್ತಾ ಇರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ. ಸೊ ಇದೇ ತರ ಇಲ್ಲಿ ಹಾರ್ಟಿನ ಒಂದು ಹಾರ್ಟಿನ ಒಂದು ರಕ್ತನಾಳದಲ್ಲಿ ಈ ತರ ಬ್ಲಾಕ್ ಆದಾಗ, ಬ್ಲಡ್ ಕ್ಲಾಟ್ ಆದಾಗ ಇಲ್ಲಿ ರಕ್ತ ಸಪ್ಲೈ ಸಿಗದೆ ಈ ಏರಿಯಾ ಏನಾಗೋಗುತ್ತೆ, ಸತ್ತು ಹೋಗ್ತಾ ಇರುತ್ತೆ, ಇದು ಡೆತ್ ಆಗ್ತಾ ಇರುತ್ತೆ ಮಸಲ್. ಇದನ್ನ ನಾವು ಹಾರ್ಟ್ ಅಟ್ಯಾಕ್ ಅಥವಾ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ತರ ಬ್ಲಾಕ್ ಆಗಿರೋದ್ರಿಂದ ಈ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋದಾಗ ಕೆಲವೊಮ್ಮೆ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ತಾ ಇರ್ಬೋದು, ಕಣ್ಣಿನ ದೃಷ್ಟಿ ಕಳೆದು ಹೋಗ್ಬಿಡ್ಬೋದು, ಹಾರ್ಟ್ ಅಲ್ಲಿ ಪೇನ್ ಬರ್ಬೋದು, ಅಂಜೈನಾ ಅಂತ ಏನ್ ಹೇಳ್ತಾ ಇರ್ತೇವೆ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಕಿಡ್ನಿ ಫೇಲಿಯರ್ ಆಗ್ತಾ ಇರ್ಬೋದು, ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಈ ಮೇಲ್ ಆರ್ಗನ್ ಡಿಸ್ಫಂಕ್ಷನ್ ಆಗ್ತಾ ಇರ್ಬೋದು, ಈ ಕಾಲುಗಳಲ್ಲಿ ಇರುವಂತಹ ನರಗಳಲ್ಲಿ ಅದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಅನ್ನ ಮಾಡ್ತಾ ಇರ್ಬೋದು. ಸೊ ಇದು ಫಸ್ಟ್ ಫಾರ್ಮೇಶನ್ ಆಗ್ತಾ ಇರೋದು ಈ ತರ ಫ್ಯಾಟಿ ಸ್ಟ್ರೀಕ್ಸ್ ಅಂತ ಏನಿರ್ತವೆ. ಇದು ಚಿಕ್ಕ ಮಕ್ಕಳಲ್ಲಿಯೂ ಸಹ ಅರೌಂಡ್ 10 years ಮಕ್ಕಳಲ್ಲೂ ಸಹ ನಾವು ನೋಡ್ತಾ ಇರ್ತೇವೆ. ಸೊ ಈ ಫ್ಯಾಟ್ ಏನೇ ಎಕ್ಸೆಸ್ ಆಗಿರುತ್ತೆ ಅದು ಆರ್ಟ್ರಿಯಲ್ಲಿ ಡೆಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹೇಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗದೆ ಇದ್ದಾಗ, ವರ್ಸನ್ ಆಗ್ತಾ ಇದ್ದಾಗ ಏನಾಗುತ್ತೆ, ಈ ತರಹದ ಪ್ಲಾಕ್ ಫಾರ್ಮೇಶನ್ ಏನಾಗುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರ ಮೇಲೆ ಒಂದು ಕ್ಯಾಪ್ ಫಾರ್ಮೇಶನ್ ಆಗುತ್ತೆ, ಫೈಬ್ರಸ್ ಕ್ಯಾಪ್ ಅನ್ನೋದು. ಅಂಡ್ ಕೆಲವೊಂದು ಸಲ ಈ ತರ ಕ್ಯಾಪ್ ತಿನ್ನಾಗಿ ಇಲ್ಲಿರುವಂತಹ ಏನೇನು ಪ್ರಾಡಕ್ಟ್ಸ್ ಇದಾವೆ, ಆ ಕ್ಲಾಟ್ ಏನಿದೆ ಅವುಗಳು ಎಲ್ಲ ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ಬೋದು ಅಂಡ್ ರಕ್ತ ಸಪ್ಲೈಯನ್ನ ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ಬೋದು. ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಿನ್ಬೇಕು ಅಥವಾ ಸಮತೋಲಿತ ಆಹಾರವನ್ನ ತಿನ್ಬೇಕಾಗತ್ತೆ. ಸಮತೋಲಿತ ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಅಕ್ಕಿ, ರಾಗಿ, ಜೋಳ, ಬೇಳೆ ಎಕ್ಸೆಟ್ರಾ, ಪ್ರೋಟೀನ್ಸ್ ಇರಬೇಕು ಅಂಡ್ ಎಸೆನ್ಷಿಯಲ್ ಫ್ಯಾಟ್ಸ್ ಇರಬೇಕು. ಇದನ್ನ ನಾವು ಸಮತೋಲಿತ ಆಹಾರ ಅಂತ ಹೇಳ್ತಾ ಇರ್ತೇವೆ. ಆಹಾರದಲ್ಲಿ ಆದಷ್ಟು ನೀವು ಹಣ್ಣು ಹಂಪಲಗಳನ್ನ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಬಿಕಾಸ್ ಈ ತರಕಾರಿಗಳು ಏನಿರ್ತವೆ ಅಥವಾ ಈ ಹಣ್ಣುಗಳು ಏನಿರ್ತವೆ ಇವುಗಳಲ್ಲಿ ವಿಟಮಿನ್ಸ್ ಇರ್ತವೆ, ಮಿನರಲ್ಸ್ ಇರ್ತವೆ, ಫೈಬರ್ಸ್ ಇರ್ತವೆ, ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಸೊ ಇವು ಈ ಹಾರ್ಟ್ ಅಲ್ಲಿ ಡೆವಲಪ್ ಆಗುವಂತಹ ಈ ಬ್ಲಾಕ್ಸ್ ಆಗಿರ್ಬೋದು ಅಥವಾ ನಮ್ಮ ಹಾರ್ಟಿನ ಹೆಲ್ತ್ಗೆ ಇವು ಇಂಪಾರ್ಟೆಂಟ್ ಇರ್ತವೆ. ಯಾವ ಟೈಪ್ ಆಫ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅನ್ನ ತಿನ್ಬೇಕು, ನಿಮ್ಮ ಲೋಕಲಿ ಬೆಳೆಯುವಂತಹ ಆಹಾರ ಏನಿರುತ್ತೆ, ಲೋಕಲ್ ಫುಡ್, ಸೀಸನಲ್ ಫುಡ್, ಆ ಸೀಸನ್ಗೆ ಯಾವ ಫ್ರೂಟ್ ಆಗ್ಲಿ ಅಥವಾ ಯಾವ ಬೆಳೆಗಳನ್ನ ಬೆಳಿತಾರೆ ಅದನ್ನ ನೀವು ಕನ್ಸ್ಯೂಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಈ ತರ ಹೋಲ್ ಗ್ರೇನ್ಸ್ ಅನ್ನ ನೀವು ಸಿಲೆಕ್ಟ್ ಮಾಡ್ಬೇಕು, ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಫೈಬರ್ ಇರುತ್ತೆ. ಬ್ಲಡ್ ಪ್ರೆಷರ್ ಅನ್ನ ಈ ಫೈಬರ್ಸ್ ಮೇಂಟೈನ್ ಮಾಡ್ತಾ ಇರ್ತವೆ. ಹಾರ್ಟಿನ ಹೆಲ್ತಿಗೆ ಇದು ಬೇಕಾಗತ್ತೆ. ಸೊ ಅದು ಅಕ್ಕಿನೇ ಇರ್ಬೋದು, ರಾಗಿನೇ ಇರ್ಬೋದು, ಗೋಧಿ, ಮೆಕ್ಕೆಜೋಳ, ಬಾಜ್ರ ಇವೆಲ್ಲವೂ ಸಹ ನಿಮ್ಮ ಹಾರ್ಟಿನ ಹೆಲ್ತಿಗೆ ಬೇಕಾಗುತ್ತೆ.
ಬೇಕಾಗ್ತಾ ಇರ್ತವೆ. ಸಿರಿಧಾನ್ಯಗಳನ್ನ ನಿಮ್ಮ ಊಟದಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ಅದು ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ನವಣೆ ಆಗಿರ್ಬೋದು, ಇವೆಲ್ಲವೂ ಸಹ ಈ ಹಾರ್ಟಿನ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಈ ಫ್ಯಾಟಿ ಆಸಿಡ್ಸ್, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಹೆಲ್ತಿ ಹಾರ್ಟಿಗೆ. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಇಂಪಾರ್ಟೆಂಟ್ ಇರ್ತವೆ. HDL ಜಾಸ್ತಿ ಇರುತ್ತೆ ಅಥವಾ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಜಾಸ್ತಿ ಇರುತ್ತೆ. ಇದು ಫಿಶ್ ಲಿವರ್ ಆಯಿಲ್ ಅಲ್ಲಿ ಇರ್ಬೋದು, ಫಿಶ್ ಅಲ್ಲಿ ಇರ್ಬೋದು, ಈ ತರ ನಟ್ಸ್ ಅಲ್ಲಿ ಇರ್ಬೋದು, ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಇರ್ಬೋದು. ಇವುಗಳನ್ನೆಲ್ಲ ನಿಮ್ಗೆ ತಿನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ನೀವು ಮನೆಯಲ್ಲಿ ಮಾಡಿದಂತಹ ನಿಮ್ಮ ನಾರ್ಮಲ್ ಆದಂತಹ ಅನ್ನ, ಸಾರು ಅಥವಾ ಈ ತಪ್ಪಲು ಪಲ್ಯ ಇವುಗಳಲ್ಲಿಯೂ ಸಹ ಇನಫ್ ಆಫ್ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಸೊ ನೀವು ಅದನ್ನು ಸಹ ಕನ್ಸ್ಯೂಮ್ ಮಾಡಬಹುದು. ಇವುಗಳನ್ನ ತಿಂದ್ರೆ ಮಾತ್ರ ನಿಮ್ಮ ಹಾರ್ಟ್ ನ ಹೆಲ್ತ್ ಇಂಪ್ರೂವ್ ಆಗತ್ತೆ ಅಂತ ಏನು ಇರೋದಿಲ್ಲ. ಆದಷ್ಟು ನೀವು ಹಿತಮಿತವಾಗಿ ಮನೆಯಲ್ಲಿಯೇ ತಯಾರಿಸಿದಂತಹ ಕಡಿಮೆ ಉಪ್ಪು, ಕಡಿಮೆ ಮಸಾಲೆ, ಕಡಿಮೆ ಎಣ್ಣೆಗಳನ್ನ ಯೂಸ್ ಮಾಡಿದಂತಹ ಆಹಾರವನ್ನ ತಿಂದ್ರೂ ಸಹ ಅದು ಹೆಲ್ಪ್ಫುಲ್ ಇರುತ್ತೆ. ಇಷ್ಟೆಲ್ಲ ಹೆಲ್ದಿ ಫುಡ್ ಆಪ್ಷನ್ಸ್ ನಿಮ್ಗೆ ಇದ್ದಾಗ ಹೆಲ್ದಿ ಫುಡ್ ಅಂತ ಹೇಳ್ಕೊಂಡು ಅದನ್ನೇ ಹೆಚ್ಚು ಹೆಚ್ಚು ತಿನ್ನೋದು ಸಹ ಸರಿಯಲ್ಲ. ನೀವು ಎಷ್ಟು ತಿಂತೀರಾ ಅದಕ್ಕೊಂದು ಲಿಮಿಟ್ ಇರಬೇಕು. ನೀವು ಏನೇ ತಿಂದ್ರೂ ಅದು ಹಿತವಾಗಿ ಮಿತವಾಗಿ ತಿನ್ಬೇಕಾಗತ್ತೆ. ನೀವು ಪೋರ್ಷನ್ ಸೈಜ್ ಅನ್ನ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಡಾಕ್ಟರ್ ಹೇಳಿದ್ರು ಈ ನಟ್ಸ್, ಈ ಗೇರ್ ಬೀಜ ಅಥವಾ ಗೋಡಂಬಿ ಏನಿರ್ತವೆ ಅವು ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಅದನ್ನ ಒಂದು ಬೌಲ್ ತಿನ್ನೋ ಹಾಗಿರೋದಿಲ್ಲ. ಅದನ್ನ ನೀವು ಒಂದು 4-5 ತಿನ್ಬೋದು ಅಷ್ಟೇನೆ. ಸೊ ಪೋರ್ಷನ್ ಸೈಜ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದು ಹೆಲ್ದಿ ಫುಡ್ಡೇ ಆಗಿರ್ಲಿ, ಅನ್ಹೆಲ್ದಿ ಫುಡ್ಡೇ ಆಗಿರ್ಲಿ. ನೀವು ನಿಮ್ಮ ಆಹಾರದಲ್ಲಿ ಉಪ್ಪನ್ನ ಕಡಿಮೆ ಬಳಸಬೇಕು. ಯಾಕಂದ್ರೆ ಉಪ್ಪಿನಿಂದ ಒಂದು ನಿಮ್ಮ ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ ಆಗುತ್ತೆ, ನಿಮ್ಮ BP ಹೆಚ್ಚಾಗುತ್ತೆ. ಸೊ ಅಡುಗೆಯಲ್ಲಿ ಏನು ಉಪ್ಪು ಬೆಳೆಸ್ತೀರಾ ಅಷ್ಟೇ ಉಪ್ಪನ್ನ ಬಳಸಿ. ಅದರ ಬದಲು ನೀವು ಮೇಲಿಂದ ಮತ್ತೆ ಉಪ್ಪನ್ನ ಹಾಕೊಳ್ಳಿಕ್ಕೆ ಹೋಗಬಾರ್ದು. ಉಪ್ಪಿನಾಂಶ ಇರುವಂತಹ ಉಪ್ಪಿನಕಾಯಿ ಅಥವಾ ಹಪ್ಪಳ ಅಥವಾ ಕ್ಯಾಂಡ್ ಫುಡ್ಸ್ ಅಥವಾ ಚಿಪ್ಸು ಇಂಥ ಎಲ್ಲ ಐಟಮ್ಸ್ ಅನ್ನ ನೀವು ಕಡಿಮೆ ಕನ್ಸ್ಯೂಮ್ ಮಾಡಬೇಕು. ಯಾಕಂದ್ರೆ ಉಪ್ಪು ನಿಮ್ಮ ಹಾರ್ಟಿನ ಮೇಲೆ ಜಾಸ್ತಿ ಪ್ರೆಷರ್ ಅನ್ನ ಹಾಕ್ತಾ ಇರುತ್ತೆ. ನೆಕ್ಸ್ಟ್ ಐಟಮ್ ಏನಿದೆ ಅದು ಶುಗರ್ ಅಥವಾ ಸಕ್ಕರೆ. ಬಹಳಷ್ಟು ಜನರಿಗೆ ಆಯಿಲ್ಸಿನ ಬಗ್ಗೆ ಬಹಳ ಹೆದರಿಕೆ ಇರುತ್ತೆ. ಅಯ್ಯೋ ಈ ಎಣ್ಣೆಯನ್ನು ಯೂಸ್ ಮಾಡಬಾರ್ದು, ಎಣ್ಣೆಯಲ್ಲಿ ಕರ್ದಿದ್ದ ಥಿಂಗ್ಸನ್ನು ನಾವು ತಿನ್ನಬಾರ್ದು, ಎಣ್ಣೆಯಿಂದ ನಮಗೆ ನಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಇವೆಲ್ಲ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಶುಗರ್ ಅವರು ಅಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶುಗರ್ ನಮ್ಗೆ ಬೇಕೇ ಬೇಕಾಗತ್ತೆ. ಸೊ ಶುಗರ್ ಹಾಕಿದ್ದನ್ನು ನಾವು ತಿನ್ಬೋದು, ಅದರಿಂದ ಏನು ಅಷ್ಟು ಪ್ರಾಬ್ಲಮ್ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಶುಗರ್ ಸಹ ಒಂದು ಮೇಜರ್ ಕಲ್ಪ್ರಿಟ್ ಇರುತ್ತೆ. ಯಾಕಂದರೆ ನೀವು ಎಕ್ಸಸ್ ಶುಗರನ್ನು ನಿಮ್ಮ ಡಯಟಲ್ಲಿ ತೆಗೆದುಕೊಂಡ್ರೆ ನಮ್ಮ ಲಿವರ್ ಏನು ಮಾಡುತ್ತೆ, ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ ಆ ಕೊಲೆಸ್ಟ್ರಾಲ್ ಹೋಗ್ಕೊಂಡು ಮತ್ತೆ ನಿಮ್ಮ ಹಾರ್ಟಲ್ಲಿ ಬ್ಲಾಕೇಜನ್ನು ಉಂಟು ಮಾಡ್ಬೋದು. ಸೊ ಶುಗರ್ ಸಹ, ಸಕ್ಕರೆ ಅಥವಾ ಸಕ್ಕರೆಯುಕ್ತ ಎಲ್ಲ ಪದಾರ್ಥಗಳು ಏನಿರ್ತವೆ ಅದು ಸಹ ಬಹಳ ಡೇಂಜರಸ್ ಇರ್ತವೆ ನಿಮ್ಮ ಹಾರ್ಟಿಗೆ. ಸೊ ಈ ಸಕ್ಕರೆ ಯುಕ್ತ ಆಹಾರವನ್ನು ಬರೀ ಡಯಾಬಿಟಿಸ್ ಇದ್ದವರು ಮಾತ್ರ ತಿನ್ನಬಾರ್ದು, ಬೇರೆಯವ್ರು ತಿಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಬಹಳ ಜನ ತಿಳ್ಕೊಂಡಿರ್ತಾರೆ. ಈ ನೋಷನ್ ತಪ್ಪು. ನೀವು ಶುಗರನ್ನು ಕಡಿಮೆ ತಿಂದರೆ ಡೆಫಿನೆಟ್ಲಿ ನಿಮಗೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ಸನ್ನು ಸ್ವಲ್ಪ ಕಡಿಮೆನೂ ಮಾಡುತ್ತೆ. ನಿಮ್ಮ ಹಾರ್ಟಿನ ಆರೋಗ್ಯವನ್ನು ಸಹ ಮೇಂಟೈನ್ ಮಾಡಲಿಕ್ಕೆ ಈ ಶುಗರ್ ಕಡಿಮೆ ಮಾಡೋದು ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಕಮಿಂಗ್ ಟು ದ ಆಯಿಲ್ಸ್ ಅಥವಾ ಎಣ್ಣೆ. ಎಣ್ಣೆಗಳನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದರೆ ನಮಗೆ ಆಯಿಲ್ಸ್, ಎಸೆನ್ಷಿಯಲ್ ಆಯಿಲ್ಸ್ ಬೇಕಾಗ್ತಾ ಇರ್ತವೆ. ಈಗ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಅವುಗಳಲ್ಲೆಲ್ಲ ಈ ಥರ ಎಸೆನ್ಷಿಯಲ್ ಆಯಿಲ್ಸ್ ಏನಿರ್ತವೆ ಅವು ಇರೋದಿಲ್ಲ. ಸೊ ನಾವು ಸ್ವಲ್ಪ ಆಯಿಲ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಬಟ್ ಎಸ್, ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ, ಅದು ಯಾವುದೇ ಎಣ್ಣೆ ಆಗಿರಲಿ, ಬಟ್ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡಬೇಕಾಗತ್ತೆ. ಆದಷ್ಟು ಫ್ರೈ ಮಾಡಿಕೊಂಡು ಈ ತಿನ್ನುವಂಥ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಈಗ ಈ ಫ್ರೈಡ್ ಚಿಕನ್ ಎಕ್ಸೆಟ್ರಾ ಸಿಗ್ತಾ ಇರುತ್ತೆ. ಒಂದು ಚಿಕನ್, ಅದರಲ್ಲಿಯೇ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದರಲ್ಲಿ ನೀವು ಮತ್ತೆ ಫ್ರೈ ಮಾಡ್ತೀರಾ. ಸೊ ಅದು ಫ್ಯಾಟ್ ಕಂಟೆಂಟನ್ನು ಮತ್ತೂ ಜಾಸ್ತಿ ಮಾಡ್ತಾ ಇರುತ್ತೆ. ಈ ಥರ ಕಾಂಬಿನೇಷನ್ಸ್ ಏನಿರ್ತವೆ ಅದು ನಿಮ್ಮ ಹಾರ್ಟಿನ ಮೇಲೆ ಬಹಳ ಪರಿಣಾಮವನ್ನು ಬೀರ್ತಾ ಇರ್ತವೆ. ಸೊ ಆಯಿಲ್ ನೆಸೆಸರಿ ಆಗಿರುತ್ತೆ, ಬಟ್ ಎಸ್, ಹಿತಮಿತವಾಗಿ ನಾವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ನಾರ್ಮಲ್ ಫಂಕ್ಷನಿಂಗ್ ಆಫ್ ದ ಬಾಡಿ. ನಾವು ಕಮಿಂಗ್ ಟು ದ ಮೀಟ್. ಆದಷ್ಟು ನೀವು ಈ ಕೆಂಪು ಮಾಂಸವನ್ನು ಅವಾಯ್ಡ್ ಮಾಡಬೇಕು. ಅಥವಾ ನೀವು ತಿನ್ನಲೇಬೇಕು ಅಂತ ಹೇಳಿದ್ರೆ 1 ತಿಂಗಳಲ್ಲಿ ಒಂದ್ಸಲ ಅಥವಾ 2 ತಿಂಗಳಲ್ಲಿ ಒಂದ್ಸಲ ತಿನ್ಬೋದು. ಚಿಕನ್ ಸಹ ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಬಟ್ ಅದನ್ನು ಸಹ ನೀವು ಲಿಮಿಟ್ ಮಾಡಬೇಕು. ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವೈಸ್ ಅನ್ನು ನೀವು ತಿನ್ಬೋದು.
ಫಿಶಸ್ಸಲ್ಲಿ ನೀವು ಈ ಚಿಕ್ಕ ಫಿಶ್ ಏನಿರ್ತಾವೆ ಅವು ಬಹಳ ಒಳ್ಳೆಯದು ನಿಮ್ಮ ಹೆಲ್ತಿಗೆ. ಆ್ಯಂಡ್ ಈ ದೊಡ್ಡ ಫಿಶ್ ಏನಿರ್ತಾವೆ ಅವು ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಆಯಿಲಿ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರ್ಬೋದು. ಬಟ್ ನೀವು ರೆಗ್ಯುಲರ್ಲಿ ಎವ್ರಿ ಡೇ ಸಹ ದಿನ ಸಹ ನೀವು ಫಿಶನ್ನು ತಿನ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಫಿಶನ್ನು ಕುಕ್ ಮಾಡಬೇಕಾದ್ರೆ ಆದಷ್ಟು ನೀವು ಕಡಿಮೆ ಎಣ್ಣೆಯನ್ನು ಬಳಸೋದು, ಕಡಿಮೆ ಮಸಾಲೆಯನ್ನು ಬಳಸೋದು ಯೂಸ್ ಮಾಡಿದರೆ ಬೆಟರ್. ಅದರ್ವೈಸ್ ಫಿಶ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಎಗ್ಗನ್ನು ಸಹ ನೀವು ಮಾಡ್ರೇಷನಲ್ಲಿ ತಿನ್ನಬೇಕು. ಬಹಳ ಎಗ್ಸನ್ನು ತಿಂತಾ ಇರೋವಂಥ ನಿಮಗೆ ಪರಿಸ್ಥಿತಿ ಬಂತು, ನೀವು ಜಿಮ್ ಎಕ್ಸೆಟ್ರಾ ಹೋಗ್ತಾ ಇದ್ದೀರಾ ಆ್ಯಂಡ್ ನೀವು ಪ್ರೋಟೀನ್ ಇಂಟೇಕನ್ನು ಹೆಚ್ಚು ಮಾಡಬೇಕು ಅಂದಾಗಲೂ ಸಹ ಎಗ್ ವೈಟ್ಸನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿ. ಇನ್ ಕೇಸ್ ಬೇಕಿದ್ದರೆ ಎಗ್ ಎಲ್ಲೋಸನ್ನು ಸ್ವಲ್ಪ ಕಡಿಮೆ ಮಾಡಿ. ಇನ್ ಕೇಸ್ ನೀವು ಒಂದೇ ಎಗ್ಗನ್ನು ತಿಂತಾ ಇದ್ದೀರಾ ಅಂದರೆ ನೀವು ಎಲ್ಲೋ ಸಹ ತಿನ್ಬೋದು. ಫ್ರೂಟ್ ಜ್ಯೂಸಸ್ ಇರ್ಬೋದು, ಈ ತರ ಪ್ಯಾಕೆಟ್ ಅಲ್ಲಿ ಬರುವಂತ ಫ್ರೂಟ್ ಜ್ಯೂಸಸ್ ಎಸ್ಪೆಷಲಿ ಇವುಗಳಲ್ಲಿ ತುಂಬಾ ಶುಗರ್ ಇರ್ತವೆ. ಸೊ ಇವುಗಳನ್ನ ಅವಾಯ್ಡ್ ಮಾಡಬೇಕು. ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕೋಕೋ ಕೋಲಾ, ಪೆಪ್ಸಿ, ಫ್ಯಾಂಟಾ ಇಂತಹವುಗಳನ್ನ ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್. ಬೇಕರಿಯಲ್ಲಿ ಸಿಗುವಂತಹ ಎಲ್ಲಾ ಐಟಮ್ಸ್, ಅದು ಫ್ರೆಂಚ್ ಫ್ರೈಸ್ ಇಂದ ಹಿಡಿದು ಡೋನಟ್ಸ್ ಇಂದ ಹಿಡಿದು ಕೇಕ್ಸ್, ಬ್ರೆಡ್ಸ್ ಎಕ್ಸೆಟ್ರಾ, ಇವೆಲ್ಲ ರಿಫೈನ್ಡ್ ಫ್ಲವರ್, ಮೈದಾ ಎಕ್ಸೆಟ್ರಾ ಇಂದ ಮಾಡಿರ್ತಾರೆ. ಸಾಕಷ್ಟು ಶುಗರ್ ಅದರಲ್ಲಿ ಆಡ್ ಆಗಿರುತ್ತೆ. ಸೊ ಇದರಿಂದ ಬಹಳ ಡ್ಯಾಮೇಜೇ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈಗ ಹೇಳಿದಂಥ ಡಯಟ್ ಎಲ್ಲ ಏನಿದೆ ಅದು ನಿಮ್ಮ ಹಾರ್ಟಿನ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ನಿಮಗೆ ಆಲ್ರೆಡಿ ಆದಂಥ ಡ್ಯಾಮೇಜನ್ನು ಮತ್ತು ಮುಂದುವರಿಯದಂತೆ ನೋಡ್ಕೊಳ್ಳಿಕ್ಕೆ ಹೇಳಿದಂಥ ಡಯಟ್. ಈಗ ಬಹಳಷ್ಟು ಜನ ಹೇಳ್ತಾ ಇರ್ಬೋದು, ಇವೆಲ್ಲ ಎಷ್ಟೆಲ್ಲ ಹೆಲ್ದಿ ಡಯಟ್ ಮಾಡಿದ್ರು ಏನೂ ಹ್ಯಾಬಿಟ್ಸೇ ಇರಲಿಲ್ಲ, ಆದರೂ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂತು. ಸೊ ಇದನ್ನು ಮಾಡೆಲ್ಲ ಏನು ಉಪಯೋಗ, ನಮ್ಗೆ ಏನು ಬೇಕೋ ಅದನ್ನು ನಾವು ತಿನ್ಕೊಳ್ಬೋದು, ಏನು ಬೇಕು ಅದನ್ನು ಮಾಡ್ಕೊಂಡು ಸಾಯೋದು ಒಳ್ಳೆಯದು ಅಂತ. ಅದು ನಿಮ್ಮ ಥಿಂಕಿಂಗ್, ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ನೀವು ಬಹಳ ಕಾಳಜಿ ವಹಿಸ್ತಾ ಇದ್ದೀರಾ, ಸಿಗ್ನಲನ್ನು ನೋಡ್ತಾ ಇದ್ದೀರಾ ಆ್ಯಂಡ್ ಹೆಲ್ಮೆಟ್ ಎಕ್ಸೆಟ್ರಾ ಹಾಕೊಂಡಿದ್ದೀರಾ, ರೋಡ್ ಕ್ರಾಸ್ ಮಾಡ್ತಾ ಇದ್ದೀರಾ. ಸೊ ನೀವು ಆಕ್ಸಿಡೆಂಟಿನ ಚಾನ್ಸಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಈಗ ನೀವು ಇಷ್ಟೆಲ್ಲ ಹಾಕೊಂಡು ಯಾರೋ ಬಂದು ನಿಮ್ಮನ್ನು ಗುದ್ಬೋದು, ಅದನ್ನು ನಾವು ತಡೆಯಲಿಕ್ಕೆ ಆಗೋದಿಲ್ಲ. ಬಟ್ ನಿಮ್ಮ ಕಾಳಜಿಯನ್ನು ನೀವು ವಹಿಸಿದರೆ ಇಟ್ ಮೈಟ್ ಹೆಲ್ಪ್ ಟು ಇಂಪ್ರೂವ್ ದ ಹಾರ್ಟ್ ಹೆಲ್ತ್, ಅಥವಾ ಈ ಥರ ಹಾರ್ಟ್ ಬ್ಲಾಕೇಜ್ ಆಗಲಿ, ಆ ಥರ ಆದಂತಹ ಕಾಂಪ್ಲಿಕೇಶನ್ಸ್ ಆಗಲಿ. ಬಟ್ ಇದು ಎಲ್ಲರಲ್ಲೂ ತಡೆಯಲೇಬೇಕು ಅನ್ನೋ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಸೊ ಟ್ರೈ ಟು ಬಿ ಸೇಫ್. ಪ್ಲೀಸ್ ಟೇಕ್ ಕೇರ್. Please like, share and subscribe the channel. Thank you.